ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಆಪ್ಥಾಲ್ಮಿಕ್ ಇಲ್ಲ ಐ ಆಯಿಂಟ್ಮೆಂಟ್ ಏನಿರ್ತೈತಿ, ಐ ಕ್ರೀಮ್ ಏನಿರ್ತಾವೆ, ಯಾವ ರೀತಿ ನೀವು ಅದನ್ನು ಹಚ್ಕೋಬೇಕು ನೋಡ್ರಿ. ಭಾಳಷ್ಟು ಮಂದಿ ಡಾಕ್ಟ್ರ್ ಬರ್ದು ಕೊಟ್ಬಿಟ್ಟಿರ್ತಾರೆ, ಅದು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋಂಗಿಲ್ಲ. ಸೊ ನೋಡ್ರಿ, ಐ ಟ್ಯೂಬ್ಸ್ ಏನಿರ್ತಾವೆ ನೋಡ್ರಿ ಆಯಿಂಟ್ಮೆಂಟದ್ದು, ಅವು ಸಣ್ಣ ಇರ್ತಾವೆ ಮತ್ತು ಅದರ ತುದಿ ಮುಂದಿಂದು ಚೂಪ್ ಇರ್ತೈತಿ. ಅಂದ್ರೆ ಸಣ್ಣ ಪ್ರಮಾಣದಾಗ ಅದ್ರಾಗಿಂತ ಅದು ಕ್ರೀಮ್ ಬರ್ತೈತಿ, ಆಯಿಂಟ್ಮೆಂಟ್ ಬರ್ತೈತಿ ರೀ. ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂದ್ರೆ, ಇದು ನಿಮ್ದು ಐಲಿಡ್ ಏನಿದೆ ಅಲ್ಲ, ಇದನ್ನು ನೀವು ತಳಗೆ ತೊಗೋಬೇಕು. ಕಡ್ಗೆ ಹಚ್ತಿರಲ್ಲ ಆ ರೀತಿ ಇದನ್ನು ತಳಗೆ ತೊಗೊಂಡು ಒಂದು ಸಣ್ಣ ಅಕ್ಕಿ ಕಾಳು ಸೈಜಷ್ಟು ಒಂದು ಟ್ಯೂಬ್ ಡೈರೆಕ್ಟ್ ನೀವು ಇಲ್ಲಿಟ್ಟು ಇಲ್ಲೋ ಅಕ್ಕಿ ಕಾಳು ಸೈಜಷ್ಟು ಹಿಂಗೆ ಹಚ್ಕೊಂಡು ಕಣ್ಣನ್ನು 1-2 ನಿಮಿಷ ಇದು ಮತ್ತು ಇದನ್ನು ಐಲಿಡ್ ಬಿಡಬೇಕು. ಬಿಟ್ಟು 1-2 ನಿಮಿಷ ಕಣ್ಣು ಮುಚ್ಕೊಂಬಿಡ್ರಿ. ಮುಚ್ಕೊಂಡ್ರೆ ಏನಾಗುತ್ತಾ, ಅದು ಸ್ಪ್ರೆಡ್ ಆಗುತ್ತೆ ರೀ. ಸ್ಪ್ರೆಡ್ ಆದಮೇಲೆ 1-2 ನಿಮಿಷ ಆದಮೇಲೆ ಕಣ್ಗಳನ್ನು ತಕ್ಕೊಂಡು ನಿಮ್ಮ ನಾರ್ಮಲ್ ಕೆಲಸ ಏನಿದೆ ಆ ರೀತಿ ಮಾಡ್ಬೋದು. ಇಲ್ಲ ಕೈಲೇನ ಹಚ್ಕೋಬೇಕಂದ್ರೆ ಕೈ ಮೊದಲು ಚೆನ್ನಾಗಿ ತೊಳ್ಕೊರಿ, ಉಗುರು ಇರಬಾರ್ದು, ಕೈ ಸ್ವಚ್ಛ ಇರಬೇಕು, ಡ್ರೈ ಇರಬೇಕು. ಅದಾದಮೇಲೆ ಬಳ್ಳಿಗೆ ಹಚ್ಕೊಂಡು ಸೇಮ್ ಐಲಿಡ್ ತಳಗೆ ಮಾಡಿ ಹಚ್ಕೊಂಡು ಬಿಟ್ಟು 1-2 ನಿಮಿಷ ಕಣ್ಣು ಮುಚ್ಕೊಂಡು ತೆಗೆದು ಈ ರೀತಿ ಕೂಡ ಹಚ್ಕೋಬೋದು. ಆದರೆ ಉಗುರು ಇರಬಾರ್ದು, ಯಾಕಂದರೆ ಕಣ್ಣಿಗೆ ಮತ್ತು ಇದರಲ್ಲೇ ಮತ್ತು ತ್ರಾಸ ಆಗಬಾರ್ದು. ಸೊ ಈ ರೀತಿ ನೀವು ಇದನ್ನು ಹಚ್ಕೋಬೋದು ರೀ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.